ಹಸಿರಿನಿಂದ ತುಂಬಿರುವ ನೂರಾರು ಎಕರೆ ಇರುವ ದಟ್ಟವಾದ ಅರಣ್ಯ ಪ್ರದೇಶದ ಜಾಲರಿ ಮರಗಳನ್ನು ತುಂಬಿರುವ ಬೆಟ್ಟದ ಪ್ರಕೃತಿಯ ಮಡಿಲಲ್ಲಿ ಸುಮಾರು 22 ವರ್ಷಗಳ ಹಿಂದೆಯೇ ಒಂದು ಚಿಕ್ಕದಾದ ಗಂಗಮ್ಮ ದೇವಿಯ ದೇವಾಲಯವನ್ನು ನಿರ್ಮಿಸಲಾಗಿದ್ದು ಪ್ರತಿ ಮಂಗಳವಾರ ಹಾಗೂ ಭಾನುವಾರದಂದು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಹೊಸ ವರ್ಷದ ಮೊದಲ ದಿನ ಜನವರಿ 1ರಂದು ವಿಶೇಷವಾಗಿ ಪೂಜೆಗಳು ನೆರವೇರಲಿದ್ದು ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಈ ದೇವಾಲಯ ಇರುವುದು ಕರ್ನಾಟಕದ ಗಡಿ ಅಂಚಿನಲ್ಲಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಸಮೀಪದ ಸೊಣ್ಣಕಲ್ಲು ಅರಣ್ಯ ಪ್ರದೇಶದಲ್ಲಿ. ದೇವಾಲಯ ನಿರ್ಮಾಣ ಮಾಡಿರುವಂತಹ ಸ್ಥಳದಲ್ಲಿ ಕೇವಲ 4-5 ಕಿಲೋಮೀಟರ್ ಅಂತರದಲ್ಲಿರುವ ಮರಿಮಾಕಲಪಲ್ಲಿ ಎಂಬ ಚಿಕ್ಕ ಗ್ರಾಮದ ಒಂದು ಕುಟುಂಬದಲ್ಲಿ ಜನಿಸಿದ ಹನುಮಂತರೆಡ್ಡಿ ಎಂಬ ವ್ಯಕ್ತಿ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಸರ್ಕಾರಿ ಉದ್ಯೋಗವನ್ನು ಸಹ ಪಡೆದು ಸರ್ಕಾರಿ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡುತ್ತಿರ್ತಾರೆ. ಹನುಮಂತರೆಡ್ಡಿ ಶಿಕ್ಷಕರಿಗೆ ದೇವರ ಮೇಲೆ ಹೆಚ್ಚು ಭಕ್ತಿ ಹಾಗೂ ನಂಬಿಕೆಯನ್ನು ಹೊಂದಿರ್ತಾರೆ. ಒಂದು ದಿನ ರಾತ್ರಿ ಕನಸು ಬಂದಂತೆ ಬಂದು ಏನೋ ಗೋಚರವಾಗಿ ಬೆಂಗಳೂರು ಕಡಪ ರಾಷ್ಟ್ರೀಯ ಹೆದ್ದಾರಿಯಾಗಿರುವ ಸೊಣ್ಣಕಲ್ಲು ಅರಣ್ಯ ಪ್ರದೇಶದಲ್ಲಿ ಬೆಟ್ಟವೊಂದರಲ್ಲಿ ದೇವಿ ಇದ್ದಾರೆಂದು ಬೆಟ್ಟಕ್ಕೆ ಭೇಟಿ ನೀಡಿ ಗಂಗಮ್ಮ ದೇವಿ ಕನಸಿನಲ್ಲಿ ಬಂದು ದೇವಾಲಯ ನಿರ್ಮಾಣ ಮಾಡಲು ಸೂಚನೆ ನೀಡಿದಂತೆ ದೇವಿಯ ಸೂಚನೆಯಂತೆ ನಾನು ದೇವಾಲಯ ನಿರ್ಮಾಣ ಮಾಡಿದ್ದೇನೆ ಅಂತ ನಿವೃತ್ತ ಶಿಕ್ಷಕ ಹನುಮಂತರೆಡ್ಡಿ ಹೇಳಿದ್ದಾರೆ. ಸುಮಾರು 23 ವರ್ಷಗಳ ಹಿಂದೆ 2001ರಲ್ಲಿ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದ್ದು ದೇವಾಲಯ ಕಟ್ಟಿದಂತಹ ವೇಳೆ ಜನರು ಆ ಬೆಟ್ಟಕ್ಕೆ ಹೋಗಿ ಬರಲು ಸಹ ಭಯಪಡುವಂತಹ ಪರಿಸ್ಥಿತಿ ಇತ್ತು. ಯಾಕಂದ್ರೆ ದಟ್ಟವಾದ ಕಾಡು, ದೇವಾಲಯಕ್ಕೆ ಹೋಗಲು ಮುಖ್ಯ ರಸ್ತೆಯಿಂದ ಕನಿಷ್ಠ 2 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಿತ್ತು. ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ ನಂತರ ದಾನಿಗಳ ಸಹಕಾರದೊಂದಿಗೆ ದೇವಾಲಯಕ್ಕೆ ಹೋಗಿ ಬರಲು ಮಣ್ಣಿನ ರಸ್ತೆ ನಿರ್ಮಾಣ ಮಾಡಲಾಗಿದ್ದು ದೇವಾಲಯಕ್ಕೆ ಬೇಕಾದ ಅಲ್ಪ ಸ್ವಲ್ಪ ಕೆಲಸಗಳನ್ನು ಸಹ ದಾನಿಗಳು ನೆರವೇರಿಸಿದ್ದು ದೇವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನು ಸಹ ಸೆಳೆಯುತ್ತಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಬಹಳಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವಿಯನ್ನು ಬೇಡಿಕೊಳ್ತಾರೆ. ದೇವಿಯನ್ನು ಬೇಡಿಕೊಂಡ ಬೇಡಿಕೆಗಳು ಈಡೇರಿದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಆದರೆ ದೇವಾಲಯಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ, ಜನಪ್ರತಿನಿಧಿಗಳು ಹಾಗೂ ಭಕ್ತಾದಿಗಳು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟರೆ ಅನುಕೂಲವಾಗುತ್ತದೆ ಎಂದು ಶಿಕ್ಷಕ ಹನುಮಂತರೆಡ್ಡಿ ಮನವಿ ಮಾಡಿದ್ದಾರೆ. ಮುಖ್ಯವಾಗಿ ದೇವಾಲಯಕ್ಕೆ ವ್ಯವಸ್ಥಿತವಾದ ರಸ್ತೆ ಅವಶ್ಯಕತೆ, ಶೌಚಾಲಯ ನಿರ್ಮಾಣ, ಕೊಳವೆ ಬಾವಿ ಹಾಗೂ ತಂಗುದಾಣಗಳನ್ನು ನಿರ್ಮಾಣ ಮಾಡಿಕೊಟ್ರೆ ನಿತ್ಯವೂ ಪೂಜೆಗಳು ನಡೆಯಲು ಅನುಕೂಲವಾಗುತ್ತದೆ. ಅರಣ್ಯ ಆಗಿರುವ ಕಾರಣದಿಂದ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ದೇವಾಲಯಕ್ಕೆ ಬಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಯೇ ಅಡುಗೆ ತಯಾರು ಮಾಡಿ ಸೇವನೆ ಮಾಡುತ್ತಾರೆ. ಭಕ್ತಾದಿಗಳ ಸುರಕ್ಷತೆಯ ಹಿತದೃಷ್ಟಿಯಿಂದ ಶ್ರೀನಿವಾಸಪುರ ತಾಲೂಕಿನ ಶಾಸಕರುಗಳು ಹಾಗೂ ರಾಯಲ್ಪಾಡು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ದಾನಿಗಳು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತೆ ನಿವೃತ್ತ ಶಿಕ್ಷಕ ಮನವಿ ಮಾಡಿದ್ದಾರೆ. 2024 ಜನವರಿ 1ರಂದು ಶ್ರೀ ಯರಗುಂಟ ಗಿರಿಧಾಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೂಜೆಗಳು ನೆರವೇರಲಿದ್ದು ಪ್ರತಿ ವರ್ಷವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ತೀರ್ಥ ಪ್ರಸಾದ ವಿನಿಯೋಗವನ್ನು ಸಹ ಆಯೋಜಿಸಲಾಗುತ್ತದೆ. ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದವನ್ನು ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡುವಂತೆ ಆಂಜನೇಯ ರೆಡ್ಡಿ ಮನವಿ ಮಾಡಿದ್ದಾರೆ. ಸ್ಕೂಲ್ ಮಾಸ್ಟರ್ ರಿಟೈರ್ಡ್ ಆಗಿದ್ದೀನಿ. ಸುಮಾರು 9 ವರ್ಷಗಳಾಗಿದೆ. ನಾನು ಮರಮಾಕಲಲ್ಲಿ ಸ್ವಂತ ಊರು. ಅಲ್ಲಿ ಸ್ಕೂಲ್ನಲ್ಲಿ ಮಾಸ್ಟರ್ ಆಗಿರುವಾಗ ಅಲ್ಲಿ ಭುವನೇಶ್ವರಿ ಮಹಾಲಕ್ಷ್ಮಿ ಮಹಾಗಣಪತಿ ದೇವಾಲಯವನ್ನು ಕಟ್ಟಿಸಿ ಅಲ್ಲಿ 101 ಉಚಿತ ವಿವಾಹಗಳನ್ನು ಮಾಡಿಕೊಟ್ಟಿದ್ದೀವಿ 2000 ಇಸ್ವಿಯಲ್ಲಿ. ನಂತರ ಅಲ್ಲಿ ಮಲಿಕೊಂಡಿರುವಾಗ ಜ್ಯೋತಿ ಮುಖಾಂತರವಾಗಿ ನನಗೆ ಈ ಅರಣ್ಯದಲ್ಲಿ ಗೋಚರವಾಯಿತು. ನಂತರ ಅದೇ ಸಮಯದಲ್ಲಿ ಮಧ್ಯರಾತ್ರಿ ಆಗಿರುತ್ತೆ. ಇಲ್ಲಿಗೆ ಬಂದಾಗ ಒಂದು ಶಿಲೆಯ ರೂಪದಲ್ಲಿ ಕಾಣಿಸ್ತು. ಆ ಶಿಲೆಯ ರೂಪದಲ್ಲಿ ಕಾಣಿಸಿದಾಗ ಆ ಶಿಲೆಯನ್ನು ತೋಡಿ, ಭೂಮಿಯಿಂದ ತೋಡಿ ಆ ಶಿಲೆಗೆ ಶ್ರೀ ಶಕ್ತಿ ಮಹಾತ್ಮೆ ಅಂತಕ್ಕಂತಹ ನಾಮಕರಣ ಮಾಡಿ 2001ನೇ ಸಾಲಿನಲ್ಲಿ ಫೆಬ್ರವರಿ 23ನೇ ತಾರೀಕಿನ ದಿವಸ ಆಯ್ಮನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅಂದಿನಿಂದ ಈಚೆಗೆ ಪ್ರತಿ ವರ್ಷ ಜನವರಿ 1ನೇ ತಾರೀಕಿನ ದಿವಸ ಅಮೋಘವಾಗಿ ಈ ಸನ್ನಿಧಾನಕ್ಕೆ ಸುಮಾರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂತಹ ಭಕ್ತಾದಿಗಳೆಲ್ಲರೂ ಕೂಡ ಇಲ್ಲಿಗೆ ಆದಿವಾರ, ಮಂಗಳವಾರ ದಿನದಂದು ಬರ್ತಾ ಇದ್ದಾರೆ. ನಂತರ ಇಲ್ಲಿ ವಿಶೇಷವಾಗಿ ಪ್ರತಿ ವಾರ ಆದಿವಾರ, ಮಂಗಳವಾರ ಇರುತ್ತದೆ. ನಂತರ ಅದಕ್ಕೆ ಮೊದಲು ಇಲ್ಲಿ ದಾರಿ ಇಲ್ಲ, ಏನೂ ಇಲ್ಲ, ಪೂಜೆ ಇಲ್ಲ, ಏನೂ ಇಲ್ಲ. ಅದನ್ನು ಈಚೆಗೆ ನನಗೆ ಅಭಿವೃದ್ಧಿ ಮಾಡಿ ಇವಾಗ 2023ನೇ
ಅಂದರೆ 22 ವರ್ಷಗಳಾಯಿತು ಇಲ್ಲಿ ಪ್ರತಿಷ್ಠಾಪನೆ ಆಗಿ. ಅಂದರೆ ಈಚೆಗೆ ಪ್ರತಿದಿನ ನಡೀತಾ ಇದೆ. ಅದೇ ಪ್ರಕಾರ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ 2023 ಮತ್ತು 24ನೇ ಸಾಲಿಗೆ, ಅಂದರೆ 2024ನೇ ಸಾಲಿಗೆ ಅದ್ದೂರಿಯಾಗಿ ಜಾತ್ರೆ ನಡೀಬೇಕು ಅಂತಕ್ಕಂತಹ ಅಭಿಲಾಷೆ ನಮಗೂ ಇದೆ. ನಂತರ ಇಲ್ಲಿಗೆ ಬರ್ತಕ್ಕಂತಹ ಜನಸ್ತೋಮವು ಕೂಡ ಹೆಚ್ಚು ಬರಬೇಕು ಅಂತಂದು, ಹಾಗೂ ಅವರಲ್ಲಿ ಇರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಬೇಕು ಅಂತಕ್ಕಂಥದ್ದು ಪ್ರಾರ್ಥನೆಯನ್ನು ಆಮೇನಲ್ಲಿ ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡ್ಕೊತೀನಿ. ನಂತರ ಇಲ್ಲಿಗೆ ಈ ತಾಲೂಕಿನಲ್ಲಿರ್ತಕ್ಕಂತಹ 3 ಜನ ಶಾಸಕರು, ಒಬ್ಬ MLC, 2 MLA ಕೂಡ ಅದಲು ಬದಲಾಗಿದ್ರು ಕೂಡ ಈ ಸನ್ನಿಧಾನದಲ್ಲಿ ಹೆಚ್ಚು ಪ್ರಾಧಾನ್ಯತೆ ಕೊಳ್ಳಲಿಲ್ಲ ಅನ್ನುವುದು ಒಂದು ವಿಷಾದನೀಯವಾದ ಸಂಗತಿ. ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅದ್ಭುತವಾಗಿರ್ತಕ್ಕಂತಹ ಸನ್ನಿವೇಶ ನ್ಯಾಚುರಲ್ ಆಗಿ ಕಾಣಿಸ್ತಕ್ಕಂಥದ್ದು ಅಂತಂದರೆ ಈ ಸ್ಥಾನ ಯರಕೊಂಡ ಗಿರಿಧಾಮ ಕ್ಷೇತ್ರದಲ್ಲಿರ್ತಕ್ಕಂತಹ ಜಾಲಾರಿ ವೃಕ್ಷ ಸಂಪನ್ಮೂಲ ಕೇಂದ್ರ. ಇದು ಈ ಸಂಪನ್ಮೂಲ ಕೇಂದ್ರವನ್ನು ಟೂರಿಸಂ ಇಕೋ ಟೂರಿಸಂ ಪ್ಲೇಸನ್ನಾಗಿ ಮಾಡಬೇಕಂತಕ್ಕಂಥ ಅಭಿಲಾಷೆ ಉಂಟು. ಆದರೆ ಜನನಾಯಕರು ಇದಕ್ಕೆ ಬೆಂಬಲವನ್ನು ನೀಡುತ್ತಿಲ್ಲ ಅನ್ನುವುದು ಒಂದು ವಿಷಾದನೀಯ. ನಂತರ ಮುಂದಿನ ದಿನಗಳಲ್ಲಾದರೂ ಕೂಡ ಈ ಜನನಾಯಕರು, ಜನಪ್ರತಿನಿಧಿಗಳು ಇದನ್ನು ಉದ್ಧಾರ ಮಾಡಲಿ, ಅಭಿವೃದ್ಧಿ ಮಾಡಲಿ ಅಂತಕ್ಕಂಥದ್ದನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಇಂದಿನಿಂದ ಪ್ರತಿದಿನನೂ ಕೂಡ ಬಾಳ್ದಿದ್ದನ್ನು ಕೂಡ ಭಕ್ತರು ಪ್ರತಿ ಭಾನುವಾರ ಮಂಗಳವಾರ ಇಲ್ಲಿಗೆ ಬರ್ತಾ ಇದ್ದಾರೆ. ಇನ್ನು ಅವರಿಗೆ ಇರತಕ್ಕಂತಹ ತಂಗುದಾಣ ಆಗಲಿ, ರಸ್ತೆ ಆಗಲಿ, ಕುಡಿಯುವ ನೀರಿನ ಸೌಲಭ್ಯ ಆಗಲಿ ಮಾಡಿಕೊಡ್ಬೇಕು ಅಂತಂದರು ಅವರಲ್ಲಿ ಮನವಿ ಮಾಡ್ಕೊತೀನಿ. ಮಾಧ್ಯಮದ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. 2024ನೇ ಸಾಲಿಗೆ ಅದ್ದೂರಿಯಾಗಿ ನಡೀಬೇಕು ಅಂತ ಅನ್ನೋದು ಒಂದು ಇದೆ. ಜನನಾಯಕರು ಇವತ್ತಾದರೂ ಕೊಡಿ, ಇವತ್ತಾದರೂ ಇಲ್ಲಿಗೆ ಈ ಒಂದು ಸನ್ನಿಧಾನಕ್ಕೆ ಬಂದು ಆಯಮ್ಮನ ದಿವ್ಯ ದರ್ಶನ ಪಡೆದು ಆವಾಗ ಅದು ಜ್ಞಾನೋದಯವಾಗಲಿ ಅನ್ನುವ ಒಂದು ಮನಸ್ಥಿತಿ ನನ್ನಲ್ಲಿದೆ. ಅದೇ ರೀತಿಯಾಗಿ ಬರ್ತಾರೆ ಅಂತಕ್ಕಂಥ ನಂಬಿಕೆನೂ ನನಗಿದೆ. ಅದಕ್ಕೋಸ್ಕರ ಪ್ರತಿದಿನನೂ ಕೂಡ ಇಲ್ಲಿಗೆ ಬರ್ತಕ್ಕಂಥವ್ರಿಗೆ ರಸ್ತೆ ಸೌಲಭ್ಯ, ಕುಡಿಯುವ ಸೌಲಭ್ಯ ಮಾಡಿಕೊಳ್ಳೇಬೇಕು ಅಂತಕ್ಕಂಥದ್ದು ಮನವಿಯನ್ನು ಅವರಿಗೆ ಸಲ್ಲಿಸ್ತೀನಿ. ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಅವರಿಗೆ ಮನವಿ ಮಾಡ್ತೀನಿ. ನಾನು ಕೂಡ ಅಮೋಘವಾಗಿ ಹೂ ಬಿಡುತ್ತೆ. ಹೂ ಬಿಟ್ಟಾಗ ಶಿವರಾತ್ರಿ ಹಬ್ಬಕ್ಕೆ ಹೂ ಬಿಟ್ಟಾಗ ಆ ಸುದಿನ ಬಂದು ಆ ಹೂವನ್ನು ತಗೊಂಡೋಗಿ ಈಶ್ವರನಿಗೆ ಮುಡಿತಕ್ಕಂತಹ ಒಂದು ಕಾರ್ಯಕ್ರಮ ಉಂಟು. ಮತ್ತು ಇಲ್ಲಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಎಲ್ಲರೂ ಕೂಡ ನಿಂಬೆಹಣ್ಣು ಮತ್ತು ಬಳೆಯನ್ನು ತಗೊಂಡು ಇಲ್ಲಿಗೆ ಬರಬೇಕಾಗುತ್ತೆ. ಆ ನಿಂಬೆಹಣ್ಣು ಆಯಮ್ಮನ ಪಾದಗಳ ಮೇಲೆ ಸಮರ್ಪಿಸಿದ ನಂತರ ಆ ನಿಂಬೆಹಣ್ಣು ಎತ್ಕೊಂಡೋಗಿ ಜ್ಯೂಸ್ ಟೈಪ್ ಮಾಡಿಬಿಟ್ಟು ಅದಕ್ಕೆ ಒಂದಿಷ್ಟು ಭಂಡಾರ ಹಾಕಿ ಈ ಸೂರ್ಯ ಮತ್ತು ಭೂಮಿ ಮತ್ತು ಗಂಗೆ ಈ 3 ಜನರು ಕೂಡ ಕಣ್ಣಿಗೆ ಕಾಣಿಸ್ತಕ್ಕಂತಹ ಪರಿಸರ ಶಕ್ತಿ ದೇವತೆಗಳು ಅಂತಂದು ನಾವು ಕರಿತೀವಿ. ನಿದ್ದೆ ಎದ್ದ ತಕ್ಷಣ ಗಂಗೆಯನ್ನು ನೋಡಬೇಕು, ಹೆಜ್ಜೆ ಇಡಬೇಕಂದ್ರೆ ಭೂದೇವಿಯನ್ನು ನೋಡಬೇಕು, ಸಮೃದ್ಧಿಯಾಗಿರ್ಬೇಕಂದ್ರೆ ಸೂರ್ಯ ಬೇಕು. ಅದಕ್ಕೋಸ್ಕರ 3 ಜನರುಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಆ ಜ್ಯೂಸ್ ಟೈಪ್ ಮಾಡಿರ್ತಕ್ಕಂಥ ತೀರ್ಥವನ್ನು ಮನೆಯವರೆಲ್ಲ, ಕುಟುಂಬದವರೆಲ್ಲ ಕೂಡ ಒಂದೊತ್ತು 1 ಲೋಟದಷ್ಟು ಕುಡಿದಾಗ ಅವರಿಗೆ ಆತ್ಮಸ್ಥೈರ್ಯ, ಮಾನಸಿಕ ಸುಧಾರಿಸ್ತಕ್ಕಂಥದ್ದು ಈ ಒಂದು ಇಲ್ಲಿರ್ತಕ್ಕಂತಹ ಒಂದು ಮಾಹಿತಿಯಾಗಿರುತ್ತದೆ. ನಂತರ ಅದೇ ರೀತಿಯಾಗಿ ಆಲದ ಮರ ಇದೆ. ಆಲದ ಮರದ ಚರಿತ್ರೆ ಜಾಸ್ತಿ ಇದೆ. ಮತ್ತು ಇನ್ನೊಂದು ಬೆಟ್ಟದ ಮೇಲೆ ನೀರು ಬರ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿರುತ್ತದೆ. ಈ ಒಂದು ಸ್ಕೂಲ್ ಕಾಲೇಜ್ ಮಕ್ಕಳೆಲ್ಲರೂ ಕೂಡ ನೋಡ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಗಿರಿಧಾಮ ಕ್ಷೇತ್ರವಾಗಿರುತ್ತದೆ. ಅದೇ ರೀತಿಯಾಗಿ 2000 ಇಸ್ವಿನಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಜಿಲ್ಲಾ ದರ್ಶನ ಅಂತಕ್ಕಂಥ ಪುಸ್ತಕಕ್ಕೆ ಈ ಯರಗೊಂಡ ಗಿರಿಧಾಮ ಕ್ಷೇತ್ರವನ್ನು ಆ್ಯಡ್ ಮಾಡಿದ್ದಾರೆ. ಇವಾಗ ಸ್ಕೂಲ್ ಕಾಲೇಜಿನಲ್ಲಿ ಲೈಬ್ರರಿಗೂ ಸಹ ಸೇರಿಸಿದ್ದೀವಿ. ನಂತರ ಈ ಒಂದು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮವು ನನಗೆ ಸುಮಾರು 24 ವರ್ಷದಿಂದ ಮರೆಮಾಕ್ಲಹಳ್ಳಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿರುವಾಗ ಅಲ್ಲಿಂದ ಈಚೆಗೆ ನಡ್ಕೊಂಡು ಬರ್ತಾನೆ ಇದೆ. ಇದೇ ರೀತಿಯಾಗಿ ನಡ್ಕೊಂಡು ಹೋಗಲಿ ಅಂತಕ್ಕಂಥದ್ದನ್ನು ಆಯಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಇಷ್ಟು ನನ್ನ ಸಂಕ್ಷಿಪ್ತ ಚರಿತ್ರೆಯನ್ನು ನಿಮಗೆ ತಿಳಿಸಿದ್ದೀನಿ. ನೀವು ಈ ಒಂದು ಸನ್ನಿಧಾನಕ್ಕೆ ರಸ್ತೆ ಮತ್ತು ಮೂಲ ಸೌಲಭ್ಯಗಳು ಏನಿದೆಯೋ ಅದನ್ನು ಮಾಡಿಕೊಡ್ಬೇಕು. ಇವಾಗ ಪ್ರೆಸೆಂಟ್ ಇರ್ತಕ್ಕಂತಹ ಹಾಲಿ ಶಾಸಕರಾಗಿರ್ತಕ್ಕಂತಹ GK ವೆಂಕಟಶಿವರೆಡ್ಡಿಯವರು ಕೂಡ ಗಮನ ಹರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಜನರು ಇನ್ನೂ
ಇನ್ನು ಹೆಚ್ಚು ಹೆಚ್ಚು ಬರ್ತಕ್ಕಂಥ ಮೂಲ ಸೌಲಭ್ಯಗಳನ್ನು ಮಾಡಿಕೊಡಬೇಕು. ನಂತರ ಇನ್ನಿತರ ಜನನಾಯಕರು ನಮ್ಮ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಕೂಡ ಈ ಸನ್ನಿಧಾನಕ್ಕೆ ಒಂದು ಸರ್ತಿ ಅಥವಾ 2 ಸರ್ತಿ ಬಂದಿದ್ದರು. ಅವರು ಗಮನ ಹರಿಸಬೇಕಾಗಿತ್ತು, ಹರಿಸಬೇಕು.